ಇದರಿಂದ ಬಂಗಾರ ಎಲ್ಲ ಒಂಥರ ದೇವ್ರತಾನೆ ಕಾಣ್ತಾರೆ, ಎಲ್ಲರೂ ಒಂಥರ ದೇವ್ರತಾನೆ ಕಾಣ್ತಾರೆ ಬಂಗಾರ ಬಗ್ಗೆ ಅಂದರೆ. ಮತ್ತು ಇಲ್ಲೆಲ್ಲ ಸ್ಥಳೀಯರೆಲ್ಲ ಸಾಕಷ್ಟು ಪ್ರಯತ್ನ ಮಾಡ್ತಾರೆ, ಪುರುಷೋತ್ತಮ ಸರ್ ಮತ್ತು ಸಾಯಿಗೆ ಸರ್ ಸ್ಥಳೀಯರೆಲ್ಲ ಧೈರ್ಯವಾಗಿ ಇರೋ ಮಾತು ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ, ಭಾಳ ಕಷ್ಟ ಆಗ್ತದೆ. 3 ಜನರು ಹೆಣ್ಮಕ್ಳು ಇದ್ದೀವಿ, ನೀವೆಲ್ಲ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಾವೆಲ್ಲ ಇರ್ತೀವಿ. ಏನೇ ಸಂದರ್ಭ ಇವಂಗೊಂದು ನೌಕರಿ ಕೊಟ್ರೆ ಇವ ಪಾಪ ಬತ್ತಿ ಇವರೆಲ್ಲ ಒಂದು ಇದು ಮಾಡ್ತಾರೆ. ಆವಾಗ ನಮ್ಗೇನಾಗ್ತದೆ, ನಾವು ಈ ಕಡೆ ತಲೆ ಹಾಕೋಕೆ ಇವಂಗೊಂದು ಶಕ್ತಿ ಕೊಟ್ರೆ ನಮಗೂ ಒಂದು ಹಿಂಗೆ ನಮಗೂ ಒಂದು ದಾರಿ ಮಾಡಿಕೊಡ್ತಾರೆ. ಯಾಕಂದ್ರೆ ನಮ್ಮ ಸರ್ ನೀವು ಮೊನ್ನೆ ಬಿಟ್ಟಿದ್ದಾರೆ, ಮೊನ್ನೆ 19 years ಸರ್, 3 ತಿಂಗಳು ನಮ್ಮ ಹುಡುಗ ಅವನ ಹತ್ರ ಕಲ್ತವ್ರೆ ಬಿಡಬೇಕು ಅಂತ ಹೇಳಿದ್ರು. ಆಯ್ತಾ? ಅದಕ್ಕೆ ನೀವು ಹೆಡ್ ಮಾಸ್ಟರ್ ಬಿಡಬೇಕು ನೋಡ್ಕೊಳ್ಳಿ. ನೀವು ಸ್ವಲ್ಪ ಧೈರ್ಯವಾಗಿರಮ್ಮ. ಬೇರೆ ವಿಚಾರ ಇಲ್ಲ. ಪುರುಷೋತ್ತಮ ಅವರು, ನಮ್ಮ ಅಧ್ಯಕ್ಷರು, ಭೀಮಣ್ಣವರು, ಇಲ್ಲಿ ಎಲ್ಲ ಮುಖಂಡರೆಲ್ಲ ನಿಮಗೆ ಯಾವಾಗಲೂ ಸಹಾಯ ಮಾಡ್ತಾರೆ. ಮನೆ ಕಟ್ಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾನು ಸತೀಶ್ ಅವ್ರಿಗೆ ಮಾತಾಡ್ತೀನಿ, ಯಾಕೆಂದ್ರೆ ಅವರೇ ಶಾಸಕರು ಇರೋದ್ರಿಂದ ಅವ್ರ ಮೂಲಕ ನಾವು ಹೇಳ್ಬೇಕಾಗುತ್ತೆ. ಮನೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡೋಣ. ಸರ್ಕಾರದಿಂದ ಪರಿಹಾರ ಬರ್ತಕ್ಕಂಥದ್ದು ಅದು ಕಾನೂನು ಕೆಲವು ತೊಡಕಿದೆ, ಅದು ಸರಿ ಮಾಡಿ ಯಾವ ರೀತಿ ಬರಬೇಕು ಅದನ್ನು ಜವಾಬ್ದಾರಿಯಾಗಿ ಧೈರ್ಯವಾಗಿ ಧೈರ್ಯ ತಗೊಳ್ಬೇಕಿದೆ. ಸ್ವಲ್ಪ ಕಷ್ಟ ಆಗ್ತದೆ, ನೋಡ್ರಿ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಕ್ಲೀನಾಗಿ ಹೇಳಿದ್ದಾರೆ, ಮನೆ ಕೊಡಬೇಕು ಯಾರ್ಯಾರಿಗೆ ಅಧಿಕೃತವಾಗಿ ಅನಧಿಕೃತ ಎರಡೂ ಕೂಡ. ಅವರಿಗೆ ಮನೆ ಕೊಡೋದು ಇಂಪಾರ್ಟೆಂಟ್, ದುಡ್ಡು ಕೊಡೋದು ಇಂಪಾರ್ಟೆಂಟ್ ಇಲ್ಲ. ಶಾಶ್ವತವಾಗಿ ಒಂದು ಸೂರು ಇರಬೇಕಾಗುತ್ತೆ, ಅದಕ್ಕೆ ಆಶ್ರಯ ಅದೆಲ್ಲ ಇದ್ದಾವೆ. ಬಂಗಾರಪ್ಪಾಜಿಯವ್ರು ಮಾಡಿದ್ದು ಇದೇ ಕೆಲಸಕ್ಕೆ, ಅದನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ. ಸೈಲ್ ಅವರು ಈಗ ಕೇರಳದ ತ್ರಿಶೂರಿನಿಂದ ಒಂದು ವೆಹಿಕಲ್ ಅಂದರೆ ಇಲ್ಲ, ನನಗೆ ಟೆಕ್ನಿಕಲಿ ನಂಗೆ ಕಷ್ಟ ಆಗುತ್ತೆ ಈ ಥರ ಪ್ರಶ್ನೆ ಕೇಳಿದರೆ. ಆದರೆ ಒಂದು ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನೇ ಇದ್ರೂ ಕೂಡ ಅವರ ನೋವುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ರೆ ನಮ್ಮ ಕೆಲಸ ಆಗುತ್ತೆ. ಅದಾಗಬೇಕು, ಅದಾಗುತ್ತೆ. ಅದನ್ನೇ ನಾನು ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳಿ, ಅವರು ಅದೇ ಹೇಳಿದರು, ಇಲ್ಲ ಸರ್ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಶ್ವಾಸ ತೋರಿಸಿದ್ದಾರೆ. ಪ್ರಯತ್ನ ಪಡಬೇಕು. ನಾಳೆ ಪ್ರಯತ್ನ ಪಡೆದು ಹಿಂಗೆ ಮಾಡಲಿಲ್ಲ ಅಂತೇಳಿ ಅನ್ಸ್ಕೊಂಡು ನೋವು ಶಾಶ್ವತವಾಗಿ ನೋವು ಮಾಡ್ಕೊಳ್ಳೋದು ಬದಲು ಪ್ರಯತ್ನ ಪಡೋದು ಸರ್ಕಾರಗಳ ಜವಾಬ್ದಾರಿ ಆಗ್ತವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಸಂತ್ರಸ್ತರು ಯಾರ್ಯಾರಿದ್ದಾರೆ, ತೊಂದರೆಗೆ ಯಾರ್ಯಾರಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲೇ ಇದ್ದರೂ ಕೂಡ ಜಗನ್ನಾಥ್ ಅವ್ರ ಫ್ಯಾಮಿಲಿ ಅಂತ ಬೇರೆ ಫ್ಯಾಮಿಲಿ ಜೊತೆನೂ ಕೂಡ ನಮ್ಮ ಸರ್ಕಾರ ನೋವಲ್ಲಿ ಇರ್ತದೆ. ಇಂಥ ಸಂದರ್ಭದಲ್ಲಿ ನೋವದಲ್ಲಿರಬೇಕು. ಬೇರೆ ಬೇರೆ ರಾಜಕಾರಣ ಮಾಡೋದಕ್ಕಾಗೋದಿಲ್ಲ. ನನಗೆ ಅದ್ರ ಬಗ್ಗೆ ನಾನು ಚರ್ಚೆ ಸರ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಗುಡ್ಡ ಕುಸಿಯುವಂಥ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲವೊಂದು ಶೈಕ್ಷಣಿಕ ಸರ್ಕಾರಿ ಶಾಲೆಗಳು ಇದೆ ಅಂತ ಸರ್ಕಾರಿ ಶಾಲೆಯಲ್ಲೂ ಕೂಡ ಅವರು ಕೂಡ ಒಂದು ಅರ್ಜಿ ಕೊಡಬೇಕು ಅಂತ ಇದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನನ್ನ ಮನವಿ ಕೊಡಿ, ಸರ್ಕಾರಿ ಶಾಲೆ ಯಾವುದೇ ಇದ್ದರೂ ಶಿಕ್ಷಣ ಸಚಿವನಾಗಿ ನನ್ನ ಡ್ಯೂಟಿ ಆಗ್ತದೆ. ನಾನು ಅದನ್ನು ಹೊಸದಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ. ಜನಪ್ರತಿನಿಧಿಗಳು ಮಾಡ್ತಾರೆ, ಪಕ್ಷದವರು ಇನ್ನೊಂದು ಮಾಡ್ತಾರೆ. ಅದು ನನ್ನ ಡ್ಯೂಟಿ ಇಡೀ ರಾಜ್ಯದಲ್ಲಿ. ಮತ್ತು ಸರ್ಕಾರಕ್ಕೂ ಕೂಡ ಗಮನ ತರ್ತೀನಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಇಂಥ ಸಂದರ್ಭದಲ್ಲಿ ತೊಂದರೆ ಆದಾಗ ಯಾರಿಂದ ತೊಂದರೆ ಆಯಿತು, ನ್ಯಾಚುರಲ್ ಆಗಿ ಆಯಿತು ಅದನ್ನೆಲ್ಲ ನೋಡಬೇಕು. ನ್ಯಾಚುರಲ್ ಕಂಡರೂ ಕೂಡ ಇದು ರೋಡಲ್ಲಿ ಹೋಗಿರೋದ್ರಿಂದ ಅಲ್ಲಿ ಯಾವ ರೀತಿ ಸೇಫ್ಟಿ ಮೆಷರ್ಸ್ನ ಇವ್ರು ತಗೊಳ್ಬೇಕಾಗಿತ್ತು ಅದನ್ನು ಮಾಡಿದಾರೋ ಇಲ್ಲೋ ಅದೆಲ್ಲ ಬರ್ತದೆ. ಅದನ್ನು ನಾನು ಟೆಕ್ನಿಕಲಿ ನಾನು ಹೋಗೋದಿಲ್ಲ. 45 ಡಿಗ್ರಿ ಅದೆಲ್ಲ ಸುಮಾರಷ್ಟು ಇರುತ್ತೆ. ನಾನು ಕೂತ್ಕೊಂಡು ಇಂಜಿನಿಯರ್ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ತಪ್ಪಾದರೆ ಅದನ್ನು ಎತ್ತಿ ಹಿಡಿದು ಅದರಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಮತ್ತು ಇನ್ನು ಮುಂದೆ ಈ ಥರ ತಪ್ಪಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ಅದನ್ನು ಭಾಳ ಜವಾಬ್ದಾರಿತವಾಗಿ ನಾವು ತಗೊಳ್ಬೇಕಾಗುತ್ತೆ. ಸರ್ಕಾರ ಜೊತೆಗಿರ್ತದೆ. ಇಂಥದಕ್ಕೆ ಇಂಥ ಸಾಂತ್ವನ ಹೇಳಿ ಹೋಗೋದು ಒಂದೇ ಅಲ್ಲ, ಅವ್ರ ಜೊತೆಗೆ ಅವ್ರ ಜೀವನಕ್ಕೂ ಕೂಡ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿ. ಗ್ರಾಮದಲ್ಲಿ ಸುಮಾರು 5 ಮನೆಯನ್ನು ಕಳ್ಕೊಂಡಿದ್ದಾರೆ. ಅವರು ಇನ್ನೂ ಕೂಡ ಕಾಳಜಿ ಕೇಳಿದ್ರೆ ಇನ್ನೂ ಅವರಿಗೆ ಯಾವ 100% ಅವರಿಗೆ 6 ಅನಿಸುತ್ತೆ. 6 ಮನೆ ಅಲ್ಲ, ಟೋಟಲ್ 6 ಮನೆಯೂ ಕೊಡ್ತಾರೆ. ನಾನು ಡಿ ಸಿ ಅವ್ರಿಗೆ ಮಾತಾಡಿದ್ದೀನಿ. ಆಮೇಲೆ ಅವರು ಜನಪ್ರತಿನಿಧಿಗಳು ನಾವೆಲ್ಲ ಕುತ್ಕೊಂಡು ಮಾಡ್ತೀವಿ, ಅದ್ರದ್ದೆಲ್ಲ ಚಾನ್ಸೇ ಇಲ್ಲ. ಆಮೇಲೆ ಮೊನ್ನೆಯೂ ಕೂಡ ಒಂದು ನೋಟಿಫಿಕೇಷನ್ ಬಂತು, ಯಾರದು ಅಧಿಕೃತವಾಗಿ ಅನಧಿಕೃತವಾಗಿ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ, ಯಾರ್ಯಾರು ಮನೆ ಹಾನಿಯಾಗಿದೆ. ಅನಧಿಕೃತನೂ ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅನಧಿಕೃತ ಮನೆಗೆ ಏನು ಕೊಡೋದಿಲ್ಲ, ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಬರಲ್ಲ. ಆದರೆ ನಮ್ಮ ಸರ್ಕಾರ ನಾವು ಅನೌನ್ಸ್ ಮಾಡಿದ್ದೀವಿ, 1,20,20,000 ಏನು ಫುಲ್ ಏನಾರು ಹಾಳಾದರೆ 1,20,20,000 ಜೊತೆಗೆ
ದುಡ್ಡು ಕೊಡೋದಕ್ಕೆ ಹೋಗೋದಿಲ್ಲ. ಇವ್ರಿಗಿದು ಒಂದು ಫುಲ್ ಹೌಸ್ ಕೊಡಬೇಕು ಅಂತ. ಏನು ಹೋದ ಸತಿ ಎಲ್ಲ ಮಿಸ್ಮ್ಯಾನೇಜ್ಮೆಂಟ್ ಆಗೋದು, ಯಾರೋ ರಾಜಕಾರಣಿಗಳು ಇಲ್ಲಾಂದರೆ ಯಾರಿಗೂ ಹತ್ತಿರ ಇರೋರಿಗೆ 5-5 ಲಕ್ಷ ಕೊಟ್ಟು ಬೇರೆಯವರಿಗೆಲ್ಲ 1 ಲಕ್ಷ. ಕಟ್ಟಡದ ಒಂದು ಕೊರತೆ ಇರೋದ್ರಿಂದ ಮಳೆಗಾಲ ಆದ ತಕ್ಷಣ ಅದನ್ನಾಗಲೇ ಈಗ ನಾನು ನಮ್ಮ ಇಲಾಖೆಗೆ ಹೇಳಿದ್ದೀನಿ, DDP ಅವ್ರಿಗೂ ಹೇಳಿದ್ದೀನಿ. ನೆಕ್ಸ್ಟ್ ಇಮಿಡಿಯೇಟಾಗಿ ಅವ್ರಿಗೆ ಎಷ್ಟು ರೂಮ್ ಬೇಕೋ ಅದನ್ನು ನಾನೇ ಕೊಡೋದು, ಶಿಕ್ಷಣ ಸಚಿವನಾಗಿ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸರ್ಕಾರ ಬೇರೆ ಕಾಲಹರಣ ಮಾಡದೆ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಎಲ್ಲೂ ಕೂಡ ಮಾಡಲ್ಲ. ನಾವು ಸರ್ಕಾರ ಏನು ಕರ್ತವ್ಯ ಇದೆ ಅದನ್ನು ಮಾಡಿಕೊಂಡು ರಾಜಕೀಯನ ದೂರ ಇಟ್ಟು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮಗೆಲ್ಲ ಗೊತ್ತಿದೆ, ನಾವು ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡೋದಲ್ಲದೆ ಇಲ್ಲೂ ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ ಎಲ್ಲರೂ ಕೂಡ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಜವಾಬ್ದಾರಿನ ಶಿವಮೊಗ್ಗದಲ್ಲಿ ನಾವು ಕೂಡ ನಾವು ಮಾಡ್ಕೊಂಡು ಸರ್. ಈಗ ಮನೆ ಯಾರು ಕಳ್ಕೊಂಡಿದ್ದಾರೆ ಮತ್ತು ಯಾರು ಡೇಂಜರ್ ಸ್ಥಿತಿದೆ ಅವ್ರಿಗೆಲ್ಲರಿಗೂ ಮನೆ ಸಿಗೋ ಕೆಲಸ ಆಗುತ್ತೆ ಸರ್. ಡೇಂಜರ್ ಸಿಚುವೇಶನ್ ಯಾರ್ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಕೊಡೋದು ನಮ್ಮ ಜವಾಬ್ದಾರಿ, ಅದನ್ನು ಕೊಡಲೇಬೇಕಾಗ್ತದೆ. ಅಧಿಕೃತವಾಗಿ ಅನಧಿಕೃತವಾಗಿ ಇದ್ರೂ ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಏನಾದ್ರು ಡಿಮಾಂಡ್ ಇರ್ತದೆ ಅದ್ರ ಮೇಲೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಅದೇ ಮೊನ್ನೆ ಕ್ಯಾಬಿನೆಟಲ್ಲಿ ಅದೇ ತೀರ್ಮಾನ ಮಾಡಿದೆ. ಅದು ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡರು ಇಲಾಖೆಗೆ ಬರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮತಿ ಬೇಕಾಗಿತ್ತು. ಮೊನ್ನೆನೂ ಕೂಡ ಹೇಳಿ ಮೊನ್ನೆನೋ ಅವ್ರ ಆರ್ಡರ್ನೂ ಕೂಡ ಹೊಡಿಸಿದ್ದಾರೆ. ಸೊ ಎಲ್ಲರಿಗೂ ಸಿಗ್ತದೆ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ. ಯಾರೋ ಭಾಗಶಃ ಏನಾದ್ರು ಹಾಳಾಗಿದ್ದರೆ ಅವ್ರು ಬರೀ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬರೀ 6,000 7,000 ಕೊಡ್ತಾರೆ, ಏನೂ ಉಪಯೋಗ ಇಲ್ಲ. ಅದಕ್ಕೆ ಇನ್ನೊಂದು 53,000 ಸೇರಿಸಿ 43,000 ಸೇರಿಸಿ 50,000 ಕೊಡಬೇಕು ಅಂತ ಹೇಳಿದ್ರು ಏನಾದ್ರು ಸ್ವಲ್ಪ ಹಾಳಾಗಿತ್ತು. ಸೊ ಬೇಸಿಕಲಿ ವಿಲ್ ಬಿ ವಿತ್ ದ ಪೀಪಲ್, ಅವ್ರ ಜೊತೆಗೆ ಇರ್ತೀವಿ. ಸರ್, ಇಲ್ಲಿ ಮತ್ತಷ್ಟು ಮನೆ ಹೋಗುವ ಸಾಧ್ಯತೆ ಕೂಡ ಇದೆ ಸರ್. ಡೇಂಜರ್ ನೋಡೋಣ, ಅದನ್ನು ಅದು ಗೊತ್ತಿಲ್ಲ. ಅವರು ನಿಜವಾಗ್ಲೂ ಅವರ ಪ್ರಾಣಕ್ಕೆ ಹಾನಿ ಆಗ್ತಕ್ಕಂಥ ಸಂದರ್ಭ ಇದ್ದರೆ ಅದು ಇಲಾಖೆಯವರು ಆ ಥರ ನಿರ್ಧಾರಗಳನ್ನು ತಗೊಳ್ತಾರೆ. ಅದಕ್ಕೆ ಲೋಕಲ್ PDOಸು ಆಫೀಸರ್ಸು ಎಲ್ಲ ಮಾಹಿತಿ ತೊಗೊಂಡು DC ಅವರು ಅದನ್ನ ಫೈನಲ್ ಕಾಲ್ ತಗೊಳ್ತಾರೆ. ಸರ್, ಈಗ BJPಯವರ ಪಾದಯಾತ್ರೆ ಲೆಕ್ಕದ ಪ್ರಕಾರ 11 ಜನರು ಟೋಟಲು ಇನ್ವಾಲ್ವ್ ಆಗಿರೋದು. ಅದರೊಳಗೆ 8 ಬಾಡಿ ಸಿಕ್ಕಿದೆ, ಇನ್ನು 11 ಬಾಡಿ ಸಿಕ್ಕಿಲ್ಲ. ಅದರಲ್ಲಿ ಒಬ್ಬರು ಕೇರಳದವರಾಗಿರ್ತಾರೆ, ಇನ್ನೊಬ್ಬರು ಗೋಕರ್ಣದಲ್ಲಿ ಲೋಕೇಶ್ ಅಂತ ಹೇಳಿ, ಇನ್ನೊಬ್ಬರು ಜಗನ್ನಾಥ್ ನಾಯ್ಕು ಇಲ್ಲಿ ಅವರು. ಸೊ ಇವ್ರು 3 ಜನರು ಸಿಕ್ಕಿಲ್ಲ. ನಾನು ಮಾನ್ಯ ಸತೀಶ್ ಸಾಯಲ್ ಅವರು ಪಾಪ ಇಲ್ಲೇ ಇದ್ದು ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸಿದ್ದಾರೆ. ಅವ್ರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅವ್ರು ಬಂದೆಲ್ಲ ಮಾಡಿದ್ದಾರೆ. ನಾಳೆನೂ ಕೂಡ ಯಾರನ್ನೋ ಪ್ರೊಫೆಷನಲ್ಸನ್ನ ಕರೆಸಿ ಮತ್ತು ಬೇರೆ ಕಡೆಯಿಂದನೋ ಅದೇನೋ ಒಂದು ಸ್ಕೂಬಾ ಡೈವ್ ಇದು ಮಾಡಿ. ಬಟ್ ಇಂಥ ಮಳೆ ಇರಬೇಕಾದ್ರೆ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಇಂಥ ಮಳೆ ಇದ್ದಾಗ ಮತ್ತೆ ಏನಾದರೂ ಫರ್ದರ್ ಡೇಂಜರ್ ಇದ್ದರೆ ಅದು ಮಾಡೋದು ಒಂದು ಭಾಗ. ಇನ್ನೊಂದು ಕಡೆಗೆ ಪಾಪ ಬಾಡಿ ಸಿಕ್ಕಿಲ್ಲ, ಸರ್ಕಾರದಿಂದ ಯಾವುದಾದ್ರು ಸಹಕಾರ ಬರ್ತಕ್ಕಂಥದ್ದಕ್ಕೆ ಕೆಲವೊಂದು ನಾರ್ಮ್ಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಅದನ್ನು ನಾವು ಬರಬೇಕಾದ್ರೆ ಅದಕ್ಕೆ ಇಲ್ಲಿ ಬರೋಕ್ಕಿಂತ ಮುಂಚೆ DC ಅವ್ರಿಗೆ ಮಾತಾಡೋದು. ಅವರು ಹೇಳಿದರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಸರ್, ಅವರಿಗೆ NDRFಲ್ಲಿ ಏನೇನು ಸಹಕಾರ ಬರಬೇಕು ಅದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾವು ಆ ರೀತಿಯಲ್ಲಿ ರೆಡಿ ಮಾಡ್ತಾಯಿದ್ದೀವಿ ಅಂತ. ಯಾಕೆಂದರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಮಿನಿಮಮ್ 45 ಡೇಸು. ಅದಾದಮೇಲೆ ಬೇರೆ ಬೇರೆ ಇರುತ್ತೆ. ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದೆಲ್ಲದೂ ಕೂಡ ಆಮೇಲೆ ಅವ್ರದ್ದು ಕನ್ಸೆಂಟ್ ಬೇಕು ಫ್ಯಾಮಿಲಿಯವ್ರದ್ದು. ಅದಾದಮೇಲೆ ಅವ್ರಿಗೇನು ಸಹಕಾರ ಬೇಕೋ ಅವರು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಏನು ಬರಬೇಕು ಅದು ಮಾಡೋದು ಒಂದು. ವೈಯಕ್ತಿಕವಾಗಿ ನಾವು ಏನೇ ಸಹಕಾರ ಮಾಡಿದ್ರೂ ಸಾಂತ್ವನಕ್ಕೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಯಾಕೆಂದರೆ 3 ಜನರು ಹೆಣ್ಣುಮಕ್ಕಳು, ಒಬ್ರಿಗೆ ಮದುವೆ ಆಗಿದೆ, ಇನ್ನಿಬ್ಬರು ಎಜುಕೇಟೆಡ್ಡು, ಡಿಪ್ಲೊಮೊ ಓದಿದ್ದಾರೆ, ಇನ್ನೊಬ್ಬರು ಎಂಥದ್ದು ಕಂಪ್ಯೂಟರ್ ಸೈನ್ಸು BCom ಏನೋ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೂ ಕೂಡ ಏನಾದ್ರು ಒಂದು ಜೀವನಕ್ಕೆ, ಯಾಕೆಂದರೆ ತಾಯಿಗೂ ಸ್ವಲ್ಪ BP ಶುಗರ್ ಎಲ್ಲ ಇದೆ ಅಂತ ಹೇಳಿದರು. ನಾನು ಅವ್ರಿಗೆ ಆಮೇಲೆ ಒಂದು ಮನೆಯನ್ನು ಕೇಳಿದರು ಎಲ್ಲ ಈ ಕಡೆ ಭಾಗದ್ದು. ನಾನು ಸತೀಶ್ ಅವ್ರಿಗೂ ಹೇಳಿ ಅವ್ರಿಗೆ ಮನೆ ಹಾಕ್ಸ್ಕೊಡ್ತಕ್ಕಂಥದ್ದು. ಮತ್ತು 6 ಜನರು ಏನು ಮನೆ ಕಳ್ಕೊಂಡಿದ್ದಾರೆ ಅವರಿಗಾಗಲೇ ಸರ್ಕಾರದಿಂದ ಅವರಿಗೆ ಸ್ಯಾಂಕ್ಷನ್ ಆಗಿ ಮನೆ ಕೊಡ್ತಕ್ಕಂಥದ್ದು. ಆಮೇಲೆ ಮೊನ್ನೆನೂ ಕೂಡ ಒಂದು ಹೊಸದಾಗಿ ಒಂದು ನಾರ್ಮ್ಸ್ ತಂದ್ವಿ. ಯಾರ್ಯಾರು ಅಧಿಕೃತವಾಗಿ ಅನಧಿಕೃತವಾಗಿ ಮನೆಗಳಿದ್ದಾವೆ, ಯಾರ್ಯಾರು ಮನೆಗಳನ್ನು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ, ಹೋದ ಸತಿ 5 ಲಕ್ಷ ಅಂತ ಕೊಡೋರು. ಆ ಸಂದರ್ಭದಲ್ಲಿ ತುಂಬ ಅದು ಮಿಸ್ಯೂಸ್ ಆಯಿತು. ಕೆಲವ್ರಿಗೆ ಬರೀ 1 ಲಕ್ಷ ಮಾತ್ರ ಬಂತು, ಬೇರೆಯವ್ರಿಗೆ ಏನೂ ಬರಲೇ ಇಲ್ಲ. ಕೆಲವರು ಯಾರೋ ಇನ್ಫ್ಲೂಯೆನ್ಸ್ ಇರೋರು, ಕೆಲವರು ಪರ್ಪಸ್ಸಾಗೆಲ್ಲ ದುಡ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಈ ಸತಿ ಏನು ಮಾಡಿದ್ದೀವಿ ಅಂದರೆ 1,20,000 ಜೊತೆ ಕೊಡೋದ್ರ ಜೊತೆಗೆ ಅವರಿಗೆ ಒಂದು ಮನೆ ಹಾಕಿಸ್ಕೊಟ್ರೆ ಅವ್ರ ಜೀವನಕ್ಕೆ, ಯಾಕೆಂದರೆ ಸೂರು ಕೊಡಬೇಕು. ಆಶ್ರಯ ಬಂಗಾರಪ್ಪಾಜಿಯವರೆಲ್ಲ ಮನೆಗಿನೇ ಅಂತ ಹೇಳಿ ಯಾಕೆ ಮಾಡಿದರು ಆಶ್ರಯ ಮನೆ? ಬಿಕಾಸ್ ಆಫ್ ದೀಸ್ ರೀಸನ್ಸ್. ಅವ್ರಿಗೆ ಪರ್ಮನೆಂಟಾಗಿ ಎಲ್ಲರಿಗೂ ಸೂರು ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗುತ್ತೆ. ನಮ್ಮ ಸರ್ಕಾರ ಅದನ್ನು ಮಾಡ್ತದೆ. ನೋಡೋಣ ಎಷ್ಟು ಪ್ರಯತ್ನ ಪಡಬೇಕೋ ಬಾಡಿ ಹುಡ್ಕೊಡ್ತಕ್ಕಂಥದ್ದು. ಯಾಕೆಂದರೆ ಡಿಕಂಪೋಸ್ ಆಗುತ್ತೆ, ಏನಾದ್ರು ಅವ್ರು ನಿಜವಾಗ್ಲೂ ತೀರ್ಕೊಂಡು ಹೋಗಿದ್ರೆ ಮಿಸ್ಸಿಂಗ ಇದೆಲ್ಲ ಈಗೆಲ್ಲ ನೋಡಿದರೆ ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಕಾರ ಇಂಥ ಸಂದರ್ಭದಲ್ಲಿ ಸಂತ್ರಸ್ತರು ಮತ್ತು ಯಾರು ತೊಂದರೆಗಳಿರ್ತಾರೆ ಅವ್ರ ಜೊತೆಗಿರ್ತದೆ. ಇಡೀ ರಾಜ್ಯದಲ್ಲಿ ಯಾರೇ ಎಲ್ಲೇ ಕಳ್ಕೊಂಡ್ರು ಮನೆ ಇದನ್ನೆಲ್ಲ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಮಾಡ್ತೀವಿ ನಾವು ವೈಯಕ್ತಿಕವಾಗಿ. ಮತ್ತು ಬೇರೆ ಬೇರೆಯವರು ಕೂಡ ಸಾಕಷ್ಟು ಜನರು ಸಹಾಯ ಮಾಡಿದ್ದಾರೆ. ಅವರಿಗೆ ಏನೋ ಜಾಬ್, ಬಸ್ ಪಾಸು